ದಾವಣಗೆರೆ ದಕ್ಷಿಣ ಕ್ಷೇತ್ರದ ಉಪಚುನಾವಣೆ ಈಗಾಗಲೇ ಮುಗಿದಿದೆ. ಆದರೆ ಚುನಾವಣೆ ಫಲಿತಾಂಶಕ್ಕೂ ಮುನ್ನವೇ ಇದೀಗ ಆರೋಪ ಪ್ರತ್ಯಾರೋಪಗಳು ಶುರುವಾಗಿವೆ. ಈ ಕುರಿತಂತೆ ಮಾತನಾಡಲಿಕ್ಕೆ ನಮ್ಮ ಜೊತೆಗೆ ಇದೀಗ ಕಾಂಗ್ರೆಸ್ನ ಹಿರಿಯ MLC ಆಗಿರತಕ್ಕಂಥ ಅಬ್ದುಲ್ ಜಬ್ಬಾರ್ ಅವರಿದ್ದಾರೆ. ಅವ್ರನ್ನು ಸಹ ಮಾತಾಡಿಸ್ತೀನಿ. ಸರ್, ನಿಮ್ಮ ವಿರುದ್ಧ ನಿನ್ನೆ ನಿಮ್ಮದೇ ಸಮುದಾಯದವರು, ನಿಮ್ಮ ಆಪ್ತರು ಪ್ರೆಸ್ ಮೀಟನ್ನು ಮಾಡಿ ಕೆಲವು ಆರೋಪಗಳನ್ನು ಮಾಡಿದ್ದಾರೆ. ಏನು ಹೇಳ್ತೀರೋದಕ್ಕೆ? ಕೆಲವು ಆರೋಪ ಏನಿಲ್ಲ. ಫಸ್ಟ್ ಆಫ್ ಆಲ್ ನನಗೆ ಅಲ್ಲಿ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ನಮ್ಮ ಮುಖಂಡರ ವಿರುದ್ಧನೇ ಮಾತಾಡಿರೋದು ನನಗೆ ಭಾಳ ಬೇಜಾರು ಅನಿಸಿದೆ ಆ ವಿಚಾರದಾಗೆ. ಎರಡನೇದೇನಪ್ಪ ಅಂತೇಳಿದರೆ, ಯಾಕೆ ಹಂಗೆ ಮಾಡ್ತಾರೆ ಅಂತ ನನಗೆ ಇನ್ನೂ ತನಕ ಅರ್ಥ ಆಗಿಲ್ಲ. ಎಲೆಕ್ಷನ್ ಮುಗೀತು, ಎಲ್ಲ ಮುಗೀತು, ಆದರೂ ಸಹಿತ ನಿನ್ನೆ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಹಿಂಗೆ ಅವರು ಸ್ವಲ್ಪ ಷಡ್ಯಂತ್ರ ಮಾಡಿದ್ದಾರೆ, ಅದು ಇದು ಅಂತ ಹೇಳಿದ್ದಾರೆ. ನನ್ನ ಹೆಸರು ತೊಗೊಂಡಿರೋದು ಅರ್ಹತೆ ಇಲ್ಲ ಅಂತ ತೊಗೊಂಡಿದ್ದಾರೆ. ಅದು ನನಗೆ ಭಾಳ ಬೇಜಾರಾಗಿದೆ. ನನ್ನ ಅರ್ಹತೆ ಬಗ್ಗೆ ಮಾತಾಡೋಕ್ಕೆ ಇವ್ರಿಗೆ ಯಾರು ಅಧಿಕಾರ ಕೊಟ್ಟರು? ನನಗೆ ಅದೇ ಅರ್ಹತೆ ಇದೆಯೇ ಇಲ್ಲ ಅಂತ ಹೈಕಮಾಂಡ್ನವ್ರಿಗೆ ಗೊತ್ತು. ನನಗೆ 3 ಸರ್ತಿ DC ಅಧ್ಯಕ್ಷರಾಗಿ ಅವಕಾಶ ಮಾಡಿಕೊಟ್ಟಿದ್ದಾರೆ ಹೈಕಮಾಂಡ್ನವರು. ಮತ್ತು 3 ಸರ್ತಿ MLC ಮಾಡಿದ್ದಾರೆ. ರಾಜ್ಯ ಅಲ್ಪಸಂಖ್ಯಾತರ ವಿಭಾಗದ ಅಧ್ಯಕ್ಷರು ಮಾಡಿದರು. ಇವರಿಗೆ ನನ್ನ ಅರ್ಹತೆ ಬಗ್ಗೆ ಮಾತಾಡೋಕ್ಕೆ ಇವರಿಗೆ ಅಧಿಕಾರ ಕೊಟ್ಟರು, ರಿಜ್ವಾನ್ ಸಾಹೇಬರಿಗೆ ಅಂತ ನನಗೆ ಅರ್ಥ ಆಗಿಲ್ಲ. ಫಸ್ಟ್ ಆಫ್ ಆಲ್ ಹೇಳಬೇಕಪ್ಪ ಅಂತ ಹೇಳಿದರೆ, ನನಗೆ ಕೇಳೋದಕ್ಕಿಂತ ಜಾಸ್ತಿ ನನಗೆ ಪ್ರಚೋದನೆ ನೀವು ನಿಲ್ಲಲೇಬೇಕಂತ ಹೇಳಿದ್ದು ರಿಜ್ವಾನ್ ಅರ್ಷದ್ ಮತ್ತು ಸಲೀಮ್ ಅಹ್ಮದ್. ಬೇರೆ ಯಾರು ನನಗೆ ಅಷ್ಟು ಪ್ರಚೋದನೆ ಅಷ್ಟು ಹೇಳಿಲ್ಲ. ಬಾಕಿ ನಸೀರ್ ಅಹಮದ್ ಹೇಳಿದರು, ಜಮೀರ್ ಅಹಮದ್ ಹೇಳಿದರು. ಆಲ್ಮೋಸ್ಟ್ ಆಲ್ MLAಗಳು ನಮಗೆಲ್ಲರೂ ಮೀಟಿಂಗ್ ಮಾಡಿದಾಗ ನಾವೆಲ್ಲರೂ ಯುನಾನಿಮಸ್ ಆಗಿ ಒಂದು ಮೆಮೊರಂಡಮ್ ಸಹಿತನ ರೆಡಿ ಮಾಡಿದ್ವಿ. ಅದರಲ್ಲಿ ನಾವು ಯಾರ್ದು ಹೆಸರು ಹಾಕಿಲ್ಲ. ಯಾರಿಗಾರ ಅಲ್ಪಸಂಖ್ಯಾತರಿಗೆ ಒಬ್ರಿಗೆ ಕೊಡ್ರಿ. ಯಾಕಂದರೆ ಇದು ಸ್ವತಂತ್ರ ಸಿಕ್ಕಿದಾಗಿಂದ ಈಗ ತನಕ ಯಾರೂ ಅಲ್ಲಿ ತೊಗೊಳಕ್ಕಾಗಿಲ್ಲ. ಅಲ್ಪಸಂಖ್ಯಾತರು 86,000 ಓಟ್ ಇಟ್ಕೊಂಡು ಯಾರೂ ಟಿಕೆಟ್ ತೊಗೊಳಕ್ಕಾಗಿಲ್ಲ. ಈ ಸರ್ತಿ ಅವಕಾಶ ಮಾಡಿಕೊಡ್ರಿ. ಯಾಕಂದರೆ ಯಜಮಾನರ ತನಕ ನಾವು ಅಲ್ಪಸಂಖ್ಯಾತರು ಯಾಕೆ ಕೇಳಿಲ್ಲಪ್ಪ ಅಂತ ಹೇಳಿದರೆ, ಅವ್ರು ಭಾಳ ಸೆಕ್ಯುಲರ್ ಒಳ್ಳೆಯ ಲೀಡರ್. ನಮಗೆ ನಮ್ಮವೆಲ್ಲ ಏನೇ ಬೇಡಿಕೆ ಇದ್ದರೂ ಸಹಿತ ಅವ್ರು ಮಾಡ್ತಿದ್ರು. ನಮ್ಮ ವಿಚಾರವನ್ನು ಕೇಳ್ತಿದ್ರು, ನಮ್ಮ ದುಃಖದಲ್ಲಿ ಭಾಗವಹಿಸ್ತಿದ್ರು ಅಂಥೇಳಿ ನಾವು ಯಾರೂ ಅವ್ರ ವಿರುದ್ಧವಾಗಿ ಟಿಕೆಟ್ ಕೇಳಿದ್ದಿಲ್ಲ. ಆಕಸ್ಮಿಕವಾಗಿ ಮರಣ ಹೊಂದಿದ ನಂತರ ನಮ್ಮ ಯಜಮಾನರು ಅವ್ರಿಗೆ ಅವ್ರ ಜಾಗದಲ್ಲಿ ಖಾಲಿ ಆಗಿದೆ, ನಮಗೆ ಅವಕಾಶ ಮಾಡಿಕೊಡ್ರಿ ಅಂತ ಹೈಕಮಾಂಡ್ನವ್ರಿಗೆ ಕೇಳಿದ ನಿಜ. ಎಲ್ಲರೂ ಸೇರಿ ಮಾತಾಡಿ ಒಂದಾಗಿ ಒಗ್ಗಟ್ಟಾಗಿ ಸಿಗ್ನೇಚರ್ ಮಾಡಿ ಮೆಮೊರಂಡಮ್ ಕೊಟ್ಟಿರೋದು ನಿಜ. ಅದರಾಗೆ ಎರಡನೇ ವಿಚಾರ ಇಲ್ಲ. ಅದರಾಗೆ ಹೆಸರು ಯಾರ್ದು ಇಲ್ಲ. ಯಾರಿಗೆ ಬೇಕಾದರೂ ಕೊಡ್ರಿ ಅಂತ ಹೇಳಿದ್ವಿ ನಾವು. ನಿನ್ನೆ ಸುದ್ದಿಗೋಷ್ಠಿಯಲ್ಲಿ ಅವ್ರು ಹೇಳಿದ್ದು ಏನಂತಂದರೆ, ಅಬ್ದುಲ್ ಜಬ್ಬಾರ್ ಅವರ ಏಕೈಕ ಹೆಸರನ್ನ ಪ್ರಸ್ತಾಪ ಮಾಡಿದ್ದಕ್ಕೆ ತಪ್ಪಾಯಿತು, ಇನ್ನೂ 4-5 ಜನರ ಹೆಸರು ಪ್ರಸ್ತಾಪ ಮಾಡಬೇಕಾಗಿತ್ತು ಅನ್ನೋ ಒಂದು ಮಾತುಗಳನ್ನು ಹೇಳ್ತಾ ಇರುವಂಥದ್ದು. ಮುಖಂಡರು ಅಂತ ಅನಿಸ್ಕೊಂಡಿದ್ದ ಮೇಲೆ ಹೋಗಿ ಕ್ಷೇತ್ರದಲ್ಲಿ ಅಡ್ಡಾಡಿ ಯಾರು ನಮ್ಗಿಂತನೂ ಒಳ್ಳೆಯರು ಯಾರ ಥರ ನೋಡಬೇಕು ನೋಡಿ ಹುಡುಕಿ 4-5 ಹೆಸರು ರೆಡಿ ಮಾಡಿ ಅವ್ರು ಕೊಟ್ಟಿದ್ರೆ ಅದಕ್ಕೆ ನಾವು ಒಪ್ತಿದ್ವಿ. ಎಲ್ಲ ಆದಮೇಲೆ ನಮ್ಮ ಕಡೆಯಿಂದ ಹಿಂಗೆ ತಪ್ಪಾಗಿತ್ತಂತ ಯಾರಪ್ಪ ತಪ್ಪು ಮಾಡೋಕ್ಕೆ ಹೇಳಿದ್ದು ನಿಮಗೆ? ನೀವೇ ಹೇಳ್ತೀರಿ ನಿಮಗೆ ಬಿಟ್ಟರೆ ಯಾರೂ ಇಲ್ಲ ಅಂತ ನೀವೇ ಹೇಳ್ತೀರಿ. ಆದಮೇಲೆ ಮತ್ತೆ ನೀವೇ ಹೇಳ್ತೀರಿ 4-5 ಹೆಸರು ತೆಗಿಬೇಕಾಯ್ತಂತ. ಯಾರು ಬೇಡ ಅಂತ ಹೇಳಿದರು? ಮತ್ತು ಎರಡನೇದು ಏನಪ್ಪ ಅಂತ ಹೇಳಿದರೆ, ಅಲ್ಪಸಂಖ್ಯಾತರ ಕ್ಯಾಂಡಿಡೇಟ್ ಫೈನಲ್ ಮಾಡೋಕ್ಕೋಸ್ಕರ ಮಲ್ಲಿಕಾರ್ಜುನ್ ಅವ್ರಿಗೆ ಕೇಳಬೇಕಾಯ್ತು ಒಂದು ಹೆಸರು, ಅವ್ರಿಗೆ ಕೇಳೋದು ತಗೋಬೇಕಾಯ್ತು ಅಂತ ನಿನ್ನೆ ರಿಜ್ವಾನ್ ಅರ್ಷದ್ ಅವರು ಹೇಳಿದ್ದಾರೆ. ಯಾಕೆ ತಗೋಬಾರ್ದಾಗಿತ್ತಪ್ಪ? ತಗೋಬೇಕಾಯ್ತು ನೀವು. ನಮ್ಮ ದುರಾದೃಷ್ಟನೇ ಹಂಗಿದೆ. ನಮ್ಮ ಕ್ಯಾಂಡಿಡೇಟು ನಮ್ಮ ಲೀಡರ್ಗಳಲ್ಲಿ ಅರ್ಹತೆ ಇಲ್ಲ ಅಂತ ಅನ್ನಿಸ್ತದೆ. ಅಲ್ಲಿಗೆ ನಮ್ಮ ಲೀಡರ್ಗಳಿಗೆ ನಮ್ಮ ಕ್ಯಾಂಡಿಡೇಟ್ ಫೈನಲ್ ಮಾಡೋವಂಥ ಯುಕ್ತಿನೂ ಇಲ್ಲ. ನಮ್ಮ ಲೀಡರ್ಗಳು ಬೇರೆ ಒಂದು ಮಿನಿಸ್ಟ್ರಿಗೆ ಕೇಳಿ ನಾವು ಕ್ಯಾಂಡಿಡೇಟ್ ಫೈನಲ್ ಮಾಡೋವಂಥ ಅವಕಾಶ ಇದು ಇದೆ. ನಮಗೆ ಭಾಳ ಬೇಸರ ಅನ್ನಿಸ್ತಿದೆ ಅದು. ನಾವು ಪ್ರಚಾರಕ್ಕೆ ಹೋಗದೇ ಇರುವಂಥದ್ದು ಒಂದು ಕಡೆ ಆದರೆ, ಇನ್ನೊಂದು ಕಡೆ ಪಕ್ಷದ ಅಧಿಕೃತ ಅಭ್ಯರ್ಥಿಯನ್ನೇ ಸೋಲಿಸಲಿಕ್ಕೆ ಒಂದು ಷಡ್ಯಂತ್ರಗಳನ್ನು ಮಾಡಿದ್ರು ಅಂತೇಳಿ ಪರೋಕ್ಷವಾಗಿ ನಿಮ್ಮ ಮೇಲೆ ಮತ್ತು ಸಚಿವ ಜಮೀರ್ ಅಹಮದ್ ಅವ್ರ ಮೇಲೆ ಆರೋಪ ಮಾಡ್ತಾ ಇರುವಂಥದ್ದು. ಪರೋಕ್ಷವಾಗಿ ಯಾಕೆ ಮಾಡಬೇಕು? ಡೈರೆಕ್ಟಾಗಿ ಮಾಡಬೇಕು. ಇಂಥ ಕಡೆ ಮಾಡಿದ್ದಾರೆ, ಹಿಂಗೆ ಮಾಡಿದ್ದಾರೆ ಅಂತ ಹೇಳಬೇಕು. ಪರೋಕ್ಷವಾಗಿ ಭಾಳ ಜನ ಭಾಳ ಮಾತಾಡ್ತಾರೆ. SDP ಮೈಸೂರಾಗಿ ಫಸ್ಟ್ ಹುಟ್ಟಿಸಿದ್ದೆ ರಿಜ್ವಾನ್ ಅರ್ಷದ್ ಅಂತ ಹೇಳ್ತಾರೆ. ರಿಜ್ವಾನ್ ಅರ್ಷದ್ ಆ ಟೈಮ್ನಲ್ಲಿ ಟಿಕೆಟ್ ಕೇಳಿದರು, ಕೊಳ್ಳಿಲ್ದಕ್ಕೆ ಇವರಿಗೆ ಯಾರು ನಮ್ಮ ಸೇಠ್ ಸಾಹೇಬರಿಗೆ ಸೋಲ್ಸೋಕ್ಕೋಸ್ಕರ ಇವರು ಮಾಡಿದರು ಅಂತ ಹೇಳ್ತಾರೆ. ಅದಕ್ಕೆಲ್ಲ ನಾವು ಒಪ್ಪೋಕ್ಕಾಗ್ತಿದ್ದೆ. ತಾವು ಪ್ರಚಾರಕ್ಕೆ ಹೋಗದೇ ಇರಲಿಕ್ಕೆ ಕಾರಣ ಏನು ಸರ್ ಅಂತ? ಆರೋಗ್ಯ ಸರಿ ಇದ್ದಿಲ್ಲ, ಅದೇ ಕಾರಣ, ಮತ್ತೇನೂ ಕಾರಣ ಇಲ್ಲ. ಆದರೆ ನಾನು ಆ ಮಾತನ್ನು ನಮ್ಮ ರಾಜ್ಯ ಅಧ್ಯಕ್ಷರಿಗೂ ನಾನು ಹೇಳಿದ್ದೇನೆ. ಭಾಳ ನಮ್ಮ ಹಾರೀಸ್ ಅವ್ರು ನನಗೆ ಕೇಳಿದ್ರು, ಅವ್ರಿಗೂ ಹೇಳಿದ್ದೇನೆ. ಎಲ್ಲ ಮುಖಂಡರಿಗೆ ಗೊತ್ತಿದೆ ನಾನು ಯಾಕೆ ಹೋಗಿಲ್ಲ ಅಂತ. ಹೋಗಿಲ್ಲಿದ್ರು ಸಹಿತ ಅಲ್ಲೇ ಕೂತ್ಕೊಂಡು ಮನೆಗೆ ಎಲೆಕ್ಷನ್ ಆಗೋ ತನಕ ಯಾರ್ಯಾರಿಗೆ ಎಲ್ಲೆಲ್ಲಿ ಮಾತಾಡಬೇಕು, ಏನೇನು ಮಾತಾಡಬೇಕು, ನಮ್ಮ ಎಲ್ಲ ರೂರಲ್ ಏರಿಯಾಸ್ಗಳಲ್ಲಿ ಆಗಲಿ ಅಲ್ಲಿ ಆಗಲಿ ನಮ್ಮ ಎಲ್ಲಿ ಪರಿಚಯ ಅಂತ ಜನ ಇದ್ದಾರೋ ಅವರಿಗೆ ಮಾತಾಡಿ ನನ್ನ ಕೆಲಸ ನಾನು ಮಾಡಿದ್ದೇನೆ.
ಸರ್, ತಾವು MLC ಆಗಿದ್ದೀರಾ ಒಂದು ಕಡೆ, ಇನ್ನೊಂದು ಕಡೆ ಅಲ್ಪಸಂಖ್ಯಾತರ ಸಮುದಾಯದ ಘಟಕದ ಅಧ್ಯಕ್ಷರಾಗಿದ್ದೀರಾ. ಅದಕ್ಕಿಂತ ಮುಂಚಿತವಾಗಿ ದಾವಣಗೆರೆ ಜಿಲ್ಲಾಧ್ಯಕ್ಷರಾದಂಥವ್ರು ತಮ್ಮನ್ನ ಪ್ರಚಾರಕ್ಕೆ ಯಾರು ಕರೀಲೇ ಇಲ್ವಾ ಅಂತ ಸರ್? 3 ಸರ್ತಿ ಜಿಲ್ಲಾ ಅಧ್ಯಕ್ಷರಾಗಿದ್ದೀನಿ, 3 ಸರ್ತಿ MLC ಆಗಿದ್ದೀನಿ, ಒಂದು ಸತಿ ಈಗ ಸದ್ಯ ರಾಜ್ಯ ಅಲ್ಪಸಂಖ್ಯಾತರ ವಿಭಾಗದ ಅಧ್ಯಕ್ಷ ಇದ್ದೆ, ಈಗಿಲ್ಲ ನಾನು. ಯಾಕಂದರೆ ನಾನು ಇವತ್ತು ನಾನು ರಾಜೀನಾಮೆ ಕೊಡ್ತಾ ಇದ್ದೇನೆ ಆ ಪಕ್ಷಕ್ಕೆ. ನಾನು ಭಾಳ ಬೇಜಾರಾಗಿ ನಮ್ಮ ರಾಜ್ಯ KPCC ಮೈನಾರಿಟಿ ಡಿಪಾರ್ಟ್ಮೆಂಟಿಗೆ ನಾನು ರಾಜೀನಾಮೆ ಕೊಡ್ತಾ ಇದ್ದೀನಿ. ಯಾಕಂದರೆ ನಾನು ಅದರ ಅರ್ಹತೆ ನನಗೆ ಇಲ್ಲ ಅಂತ ಅನಿಸಿದೆ. ನಾನು ದಾವಣಗೆರೆ ಸಿಟಿಯಲ್ಲಿ ಇದ್ಕಂದೆ ಈ ಎಲ್ಲ ಮುಖಂಡರುಗಳು 20 ಜನ ಅಲ್ಲಿ ಠಿಕಾಣಿ ಹೊಡಿದ್ರು ಸಹಿತ ನೀವು ಯಾರಂತ ನನಗೆ ಮಾತಾಡಿಸಿಲ್ಲ. ಕ್ಯಾಂಡಿಡೇಟ್ ಆಗಲಿ, ಕ್ಯಾಂಡಿಡೇಟ್ ತಾಯಿ ಆಗಲಿ, ಕ್ಯಾಂಡಿಡೇಟ್ ಫಾದರ್ ಆಗಲಿ, ಜಿಲ್ಲಾ ಮಂತ್ರಿ ಆಗಲಿ, ಯಾರು ನನಗೆ ಮಾತಾಡಿಸಿಲ್ಲ. ಅದರ ಜೊತೆಗೆ ನಮ್ಮ ಈ ರಾಜ್ಯ ನಾಯಕರುಗಳು, ನಮ್ಮ ಅಲ್ಪಸಂಖ್ಯಾತರು ಭಾಳ ಜನ ಮುಖಂಡರು ಅಲ್ಲಿ ಕುಂತರೂ ಸಹಿತ ಯಾರು ನೀವು ಬರ್ರಿ ಅಂತ ನಮಗೆ ಕರೆದಿಲ್ಲ. ಅದಕ್ಕೆ ನಾನೇನು ತಿಳ್ಕೊಂಡೆ ಅಂತ ಹೇಳಿದರೆ, ನಮ್ಮಲ್ಲಿ ಆ ಅರ್ಹತೆ ಇಲ್ಲ. ನಾನು ಹೋದರೂ ಏನು ವ್ಯತ್ಯಾಸ ಕಾಂಗ್ರೆಸ್ಸಿಗೆ ಮತ್ತು ನಮ್ಮ ಪಕ್ಷಕ್ಕೆ, ನಮ್ಮ ಗೆಲುವಿಗೆ ಏನು ಬೆಳಂಗಿಲ್ಲ ಅಂತ ಅನಿಸಿರ್ಬೋದು ಅವ್ರಿಗೆ. ಅದಕ್ಕೆ ಅವ್ರು ನನಗೆ ಕರೆದಿಲ್ಲದ್ದು ನಾನು ಇಷ್ಟ ಏನಪ್ಪ ಅಂದರೆ, ರಿಸಲ್ಟ್ ದೇವರು ಒಳ್ಳೇದು ಮಾಡಲಿ, ಒಳ್ಳೆಯ ಗೆಲುವಿನ ಇದು ಬರಲಿ ಅಂತೇಳಿ ನಾನು ಬಯಸ್ತೀನಿ. ನಾವು ಶಾಮನೂರು ಕುಟುಂಬಕ್ಕೆ ಸಾಕಷ್ಟು ಅತ್ಯಾಪ್ತರು, ಆದರೆ ನೀವು ಟಿಕೆಟ್ ಕೇಳಿದ್ದಕ್ಕೋಸ್ಕರನೇ ಮಲ್ಲಿಕಾರ್ಜುನ್ ಅವರು ನಿಮ್ಮನ್ನು ಪ್ರಚಾರಕ್ಕೆ ಕರೀಲಿಲ್ವಾ? ನಿಮ್ಮ ಮೇಲೆ ಮುನಿಸ್ಕೊಂಡಿದ್ದಾರಾ ಅಂತ? ಇಲ್ಲ, ನಮ್ಮ ಮೇಲೆ ಅದು ಏನು ಕೇಳಿದ್ದೇ ಒಂದು ದೊಡ್ಡ ತಪ್ಪಾಗ್ಬಿಟ್ಟಿದೆ. ಅಲ್ಲಿ ಪರೀಕ್ಷೆ ಹಂಗೆ ಆಗಿಬಿಟ್ಟಿದೆ. ಇಲ್ಲಿ ನಮ್ಮ ರಾಜ್ಯದಲ್ಲಿ ನಾನು ಟಿಕೆಟು ಕೇಳಿದ್ದು ಯಾಕಪ್ಪ ಹಿಂಗೆ ಯಾಕೆ ಕೇಳಿದ್ರಿ ಅಂತ ಇದು ನಡೆದಿದೆ. ಜಮೀರ್ ಅಹ್ಮದ್ ಅವರು ಸಹ ಸಮುದಾಯದ ಪರವಾಗಿ ಕೇಳಿದ್ರು. ಎಲ್ಲರೂ ಆಲ್ಮೋಸ್ಟ್ ಆಲ್ ಇನ್ಕ್ಲೂಡಿಂಗ್ ರಿಜ್ವಾನ್ ಅರ್ಷದ್, ಸಲೀಂ ಅಹಮದ್, ಎಷ್ಟು ಜನ, ರಹೀಮ್ ಖಾನ್, ನಸೀರ್ ಅಹಮದ್, ಎಷ್ಟು ಜನ ನಮ್ಮ ಶಾಸಕರಿದ್ದಾರೆ, ಎಲ್ಲರೂ ಸೇರಿ ಒಗ್ಗಟ್ಟಿಂದ ಮುಖ್ಯಮಂತ್ರಿ ಹತ್ರ ಕೇಳಿದ್ದೀವಿ. ಅಲ್ಪಸಂಖ್ಯಾತರಿಗೆ ಯಾರಿಗೆ ಬೇಕಾದರೂ ಕೊಡ್ರಿ, ನಮ್ಮಲ್ಲಿ ಯಾರು ಸರಿ ಕಾಣಲಿಲ್ಲಪ್ಪ ಅಂತ ಹೇಳಿದರೆ ಬೇರೆ ಯಾವ ಸಮಾಜಕ್ಕಾರ ಕೊಡ್ರಿ ಅಂತಲೂ ಕೇಳಿದ್ದೀವಿ. STP ಅಭ್ಯರ್ಥಿಯನ್ನು ಕಣಕ್ಕಿಳಿಸಿದ್ದು ನೀವೇ, ಅವ್ರಿಗೆ ಸಪೋರ್ಟ್ ಮಾಡಿದ್ರಿ ಅನ್ನೋ ಒಂದು ಆರೋಪ ಒಂದು ಕಡೆ ಆದರೆ, ಇನ್ನೊಂದು ಕಡೆ ಸಾದಿಕ್ ಪೈಲ್ವಾನ್ ಅವ್ರನ್ನ ಕಣದಿಂದ ಸರಿಬೇಡ ಅನ್ನೋ ಒಂದು ಸೂಚನೆಯನ್ನು ತಾವು ಮತ್ತು ಜಮೀರ್ ಅಹ್ಮದ್ ಅವರು ಕೊಟ್ಟಿದ್ರಿ ಅನ್ನೋ ಒಂದು ಆರೋಪ ಇರುವಂಥದ್ದು ಸರ್. ಒಂದು ಪ್ರೂಫ್ ಕೊಟ್ಬಿಟ್ರೆ ನಾನು ಹೇಳ್ದಂಗೆ ನಾವು ರಾಜಕೀಯದಿಂದನೇ ಬಿಟ್ಬಿಡ್ತೀವಿ. ನಾವು ಯಾಕೆ ಅದು ನಮ್ಮದೇನು ಪಕ್ಷಕ್ಕೆ ನಮಗೆ ಯಾರಿಗೂ ವಿರೋಧ ನಾವು ಲೈಫ್ನಾಗೆ ಮಾಡಿಲ್ಲ. ಅವರು ಸಾದಿಕ್ ಪೈಲ್ವಾನ್ ಒಂದೇ ಅಲ್ಲ, ಯಾರಿಗಾರ ಒಬ್ಬರಿಗೆ ಹಿಂಗೆ ಮಾಡಿಲ್ಲ, ಮಾಡಬೇಡ್ರಿ, ಹಿಂಗೆ ಮಾಡಿರಿ ಅಂತ ಹೇಳಿದೆ ಅಂತ ತೋರಿಸ್ಬಿಟ್ರೆ ರಾಜಕೀಯದಿಂದ ನಿವೃತ್ತಿ ಆಗ್ತೀವಿ ನಾವು. ಒಂದು ಕಡೆ ಹೇಳ್ತಾ ಇರುವಂಥದ್ದು ತಾವು MLC ಆಗಿದ್ರಿ, ಹೀಗಾಗಿ ಅವ್ರಿಗೆ ಟಿಕೆಟ್ ಬೇಡ ಅಂತ ಹೇಳಿದರು. ಆದರೆ ಇದೇ ಪರಿಸ್ಥಿತಿ ಹಿಂದೆ ರಿಜ್ವಾನ್ ಅರ್ಷದ್ ಅವರು MLC ಆದಂಥ ಸಂದರ್ಭದಲ್ಲಿ ಅವ್ರಿಗೆ MLA ಟಿಕೆಟನ್ನು ಕೊಟ್ಟಿದ್ರು. ಅದಕ್ಕೆ ಏನು ಹೇಳ್ತೀರಿ? ಹೌದು, ಆವಾಗ ಅವ್ರಿಗೆ ಅದು ನ್ಯಾಯ ಇತ್ತು. ಈಗ ನಮಗಿದು ಅನ್ಯಾಯ ಕಾಣ್ತಾ ಇದೆ. ಅವರೇನು ನಮಗೆ ನೀವು ಇತ್ಕೋಬೇಡ್ರಿ ಅಂತ ಹೇಳಿಲ್ಲ, ಅವರೇನು ಇತ್ಕೊಡ್ರಿ ಅಂತ ಹೇಳಿದ್ನಲ್ಲ ನಾನು ನಿಮಗೆ. MLC ಆಗಿ ಇನ್ನೊಬ್ಬರು ಮತ್ತು ಬೇರೆ ಯಾರಿಗಾರು ಮಾಡ್ಬೋದಣ್ಣ, MLA ಆಗಿಬಿಡ್ರಿ, ಒಂದು ಫೌಂಡೇಶನ್ ಆಗ್ದಂಗೆ ಅಂತ ಹೇಳಿದ್ದೆ ರಿಜ್ವಾನ್ ಅರ್ಷದ್. ಒಂದು ವೇಳೆ ಈ ಎಲ್ಲ ವಿಚಾರಗಳಿಗೆ ಸಂಬಂಧಿಸಿದಂತೆ KPCC ಆಗಲಿ ಇಲ್ಲ AICC ಇಂದ ತಮಗೆ ಏನಾದರೂ ವರದಿಯನ್ನು ಕೊಡಿ ಅಂತ ಹೇಳಿ ಏನಾದರೂ ನೋಟಿಸ್ ಕೊಡೋದಾದರೆ, ಮಾಹಿತಿಯನ್ನು ಕೇಳೋದಾದರೆ ತಾವು ಸಿದ್ಧರಿದ್ದೀರಾ ಅಂತ? 100% ಸಿದ್ಧರಿದ್ದೀವಿ. ಯಾವುದೇ ಒಂದು ಎನ್ಕ್ವೈರಿ ಇದ್ರೂ ಸಹಿತ ಫೇಸ್ ಮಾಡೋಕ್ಕೆ ಸಿದ್ಧರಿದ್ದೀವಿ. ಒಂದು ಮಾತು ಮಾತ್ರ ನಿಜ ಹೇಳ್ತೀನಿ, ಇಂಥವೆಲ್ಲ ಕೆಲಸ ಈಗ ನಿನ್ನೆ ಏನು ಮಾಡಿದಾರಲ್ಲ ನಮ್ಮ ಮುಖಂಡರುಗಳು, ಅದನ್ನೆಲ್ಲ ಮಾಡಬಾರ್ದು. ಯಾಕಂದರೆ ಇರೋದೇ ಸ್ವಲ್ಪ ಜನ, ನಾವು 9 ಜನ ಇದ್ದೀವಿ, 3 ಜನ 4 ಜನ MLCಗಳಿದ್ದೀವಿ. ಇಂಥವೆಲ್ಲ ಮಾಡ್ಕೊಂತ ನೀವು ನಮ್ಮದೇ ಹೆಗಲು ನಮ್ಮದೇ ಗುಂಡು ಇವೆಲ್ಲ ಕೆಲಸ ಬಿಡ್ರಿ, ಈಗ ಸಾಕು ಮಾಡಿರೋದು. ನೀವು ಮಂತ್ರಿ ಅಲ್ಲ, ಮುಖ್ಯಮಂತ್ರಿಗಳಾಗ್ರಪ್ಪ, ನಮಗೇನು ವ್ಯತ್ಯಾಸ ಇಲ್ಲ. ನಾವು ನಿಮಗೇನು ವಿರೋಧ ಮಾಡೋಂಥ ಅವಶ್ಯಕತೆ ಕಾಣ್ತಾ ಇಲ್ಲ. ಇವತ್ತು ನಿನ್ನೆ ಎಲೆಕ್ಷನ್ ಆಗಿದ್ದು ಇಷ್ಟು ದಿನ ಬಿಟ್ಟು ಈಗ ಇಮಿಡಿಯೇಟಾಗಿ ನೀವು ಪ್ರೆಸ್ ಕಾನ್ಫರೆನ್ಸ್ ಕರೆದು ಮಾತಾಡ್ತಾರದು ನೋಡಿದರೆ ನಿಮಗೇನೋ ಸ್ವಲ್ಪ ಡೌಟ್ ಇದ್ದಂಗಿದೆ. ಅಂದರೆ ಡೌಟು ಇರ್ಬೋದು, ಇಂಟೆನ್ಷನ್ ಇರ್ಬೋದು. ನಾವು ಹಿಂಗೆಲ್ಲ ಭಾಳ ಕಷ್ಟಪಟ್ಟು ಮಾಡಿದ್ವಿ, ನಮಗೇನಾರು ಮಂತ್ರಿ ಪದವಿನೋ ಏನೋ ಕೊಡ್ರಿ ಅಂತ ಕೇಳ್ಕೊಳಕ್ಕೆ ಅವಕಾಶಕ್ಕೆ ಸಿಗ್ಬೋದು ಅಂತೇಳಿ ಮಾಡ್ತಾ ಇರ್ಬೋದು. ಮಾಡಿಕೊಡ್ರಿ, ಬೇಡ ಅನ್ನಂಗಿಲ್ಲ. ಯಾರ್ದು ಕಾಲು ಎಳೆದು ಯಾರಿಗಾರೊಬ್ರಿಗೆ ಡೌನ್ ಮಾಡಿ ಯಾರೊಬ್ರಿಗೆ ಬಿಳಿಸಿ ಇಂಥವೆಲ್ಲ ಬರೋಕ್ಕೆ ಅವಕಾಶ ಮಾಡಿಕೊಡ್ಬೇಡ್ರಿ, ಸಾಕು ಮಾಡಿರಿ ಇದ್ವೆಲ್ಲ ಅಂತ ಹೇಳ್ತೀನಿ. ಅಂದರೆ ಸಲೀಂ ಅಹ್ಮದ್ ಅವರು, ರಿಜ್ವಾನ್ ಅರ್ಷದ್ ಅವರು ಸಚಿವರಾಗಲಿಕ್ಕೋಸ್ಕರ ಈ ರೀತಿಯಂಥ ಆರೋಪಗಳನ್ನು ಮಾಡ್ತಾ ಇದ್ದೀರಾ ಅಂತೆ? ಈ ಮುಂದೆ ಕಾಣ್ತಾ ಇದೆ ಹಂಗೆ ಅಂತ ಅನ್ನಿಸ್ತಾ ಇದೆ ನನಗೆ. ಯಾಕಂದರೆ ಎಲೆಕ್ಷನ್ನಾಗಿಂತ ಯಾವ ಪ್ರೆಸ್ ಕಾನ್ಫರೆನ್ಸ್ ಮಾಡಿಲ್ಲ, ಎಲೆಕ್ಷನ್ ಆದಮೇಲೆ ಮಾಡ್ತಾ ಇರೋದು ನೋಡಿದರೆ ನಮ್ಗೆ ಹಂಗೆ ಅನ್ನಿಸ್ತದೆ. ಜಮೀರ್ ಅಹ್ಮದ್ ಅವರು ಪ್ರಚಾರಕ್ಕೆ ಹೋಗದೇ ಇರುವಂಥದ್ದು ಏನಾದರೂ ಎಫೆಕ್ಟ್ ಆಗುವಂಥ ಸಾಧ್ಯತೆ ಇದೆಯಾ ಅಂತ? ಜಮೀರ್ ಅಹ್ಮದ್ ಪ್ರಚಾರಕ್ಕೆ ಬಂದಿದ್ದಕ್ಕೆ ಗೆಲ್ಲುವಂಥ ಚಾನ್ಸಸ್ ಇದೆ. ಈಗ ಅವರು 5ನೇ ತಾರೀಕು 2 ಗಂಟೆಗೆ ಬಂದು ಹೋಗಿದ್ದೆ, ಅವ್ರಿಗೆ ದೊಡ್ಡ ಒಂದು ಸೌತಿಗೆ ನಮಗೆ ಲಾಭ ಆಗಿದೆ, ಲಾಭ ಆದಂಗೆ ಕಾಣ್ತಾ ಇದೆ. ಜಾಸ್ತಿ ವಿರೋಧ ಇತ್ತು, ಭಾಳ ಕಡಿಮೆ ಆಯ್ತು ಅವ್ರು ಬಂದು ಹೋದಾಗಿಂದ. ತಾವು ಪಕ್ಷದ ನಾಯಕರುಗಳಿಗೆ ಮತ್ತು ನಿಮ್ಮ ವಿರುದ್ಧ ಆರೋಪ ಮಾಡಿರೋರಿಗೆ ಹೇಳಲಿಕ್ಕೆ ಏನು ಬಯಸ್ತೀರಾ ಸರ್ ಕೊನೆಯದಾಗಿ? ಏನಿಲ್ಲ, ಹೇಳಿದ್ನಲ್ಲ, ಆಗಲೇ ಹೇಳಿದೆ, ಎಲ್ಲರೂ ಸೇರಿ ತಾವೆಲ್ಲ ಹೇಳಿದ್ದಕ್ಕೆ ನಾವು ಪ್ರಯತ್ನ ಮಾಡಿದ್ದೀವಿ.
ನಮಗೆ ಸಿಕ್ಕಿಲ್ಲ ಆ ಮಾತು ಬೇರೆ. ಆದರೆ ನಮಗೆಲ್ಲ ಬಾಯಿಗೆ ಬಂದಂಗೆ ಏನು ಬೇಕಾದ್ರೆ ನೀವು ಅಹರ್ತೆ ನೀವು ಅಳತೆ ಮಾಡೋದು ಬಿಟ್ಟು ನೀವೆಲ್ಲರೂ ಸೇರಿ ನಾಯಕತ್ವ ವಹಿಸಿ ಒಳ್ಳೆ ಕೆಲಸ ಮಾಡೋಕ್ಕೆ ಪ್ರಯತ್ನ ಮಾಡಿರಿ. ಯಾಕಂದರೆ ಇನ್ನೂ ನಿಮಗೆ ಬೇಕಾದಷ್ಟು ಬೆಳೆಯುವಂಥ ವಯಸ್ಸಿದೆ. ಇದೆಲ್ಲ ಬಿಟ್ಟು ಅವ್ರ ಕಾಲು ಎಳೆಯೋದು, ಇವ್ರ ಕಾಲು ಎಳೆಯೋದು, ನಸೀರ್ ಅಹಮದ್ ಬಗ್ಗೆ ಮಾತಾಡೋದು, ಜಮೀರ್ ಅಹಮದ್ ಬಗ್ಗೆ ಮಾತಾಡೋದು, ನಮ್ಮ ಬಗ್ಗೆ ಮಾತಾಡೋದು, ಇವೆಲ್ಲ ಬಿಟ್ಟು ನಿಮ್ದು ಏನೈತೆ ಅಷ್ಟು ಮಾಡ್ಕೊಂಡು, ಏನೋ ತಪ್ಪಾಗಿದ್ದರೆ ಇಂಥ ಕಡೆ ನೀವು ತಪ್ಪು ಮಾಡ್ತಾಯಿದ್ದೀರಿ ಅಂತ ಹೇಳಬೇಕು. ಅದನ್ನು ಎಲ್ಲಿ ಪಕ್ಷದ ವೇದಿಕೆಯಲ್ಲಿ ಹೇಳ್ಕೋಬೇಕು. ನೀವು ಪ್ರೆಸ್ಸಿಗೆ ಕರೆದು ಹೇಳಿರೋದು ನಮಗೆ ಭಾಳ ದುಃಖ ಆಗಿದೆ. ಪ್ರೆಸ್ಸಿನರಿಗೆ ಅಲ್ಲಿ ಅವಕಾಶ ಮಾಡಿಕೊಟ್ಟಿದ್ದು ಕಾಂಗ್ರೆಸ್ ಆಫೀಸ್ನಾಗೆ ನಮ್ಮ ಮುಖಂಡರ ವಿರುದ್ಧ ಮಾತಾಡೋಕ್ಕೋಸ್ಕರ ಮಾಡಿಕೊಟ್ಟಿರತಕ್ಕಂಥದ್ದು ನೋಡಿದರೆ ನಮಗೆ ಭಾಳ ಬೇಜಾರದೆ. ನಾವು ಸಾಕಷ್ಟು ಬೇಸರಗೊಂಡಂಗೆ ಕಾಣ್ತಾ ಇದೆ, ಅಸಮಾಧಾನ ಆದಂಗಿದೆ. ಏನು ಹೇಳ್ತೀರಿ ಅಂತ? ಏನಿಲ್ಲ, ಅದಕ್ಕೋಸ್ಕರನೇ ಈಗ ಅಲ್ಪಸಂಖ್ಯಾತ ನಾನು ರಾಜ್ಯಾಧ್ಯಕ್ಷನಾಗಿ ನನ್ನ ಕೈಯಿಂದ ಏನು ಒಳ್ಳೇದಾಗ್ತಾ ಇಲ್ಲ ಅಂತ ಅವ್ರಿಗೆ ಅನಿಸಿರ್ಬೋದು. ಅದಕ್ಕೆ ನನಗೆ ಕರೆದಿಲ್ಲ. ಅದಕ್ಕೆ ನಾನು ಆ ಲೆಕ್ಕ ಹಾಕಿ ನಾನು 3ನೇ ತಾರೀಕಿಗೆ ನಾನು ನಮ್ಮ ಆಲ್ ಇಂಡಿಯಾ ಅಧ್ಯಕ್ಷರಿಗೆ ನಾನು ರೆಸಿಗ್ನೇಷನ್ ಕಳಿಸಿದ್ದೀನಿ. ನಮ್ಮ ರಾಜ್ಯಾಧ್ಯಕ್ಷರಿಗೂ ನಾನು ಇವತ್ತು ಕಳಿಸಿದ್ದೀನಿ, ರೆಸಿಗ್ನೇಷನ್ ಕೊಟ್ಟಿದ್ದೀನಿ. ನಮ್ಮ ಅಲ್ಪಸಂಖ್ಯಾತರ ರಾಜ್ಯಾಧ್ಯಕ್ಷರಿಗಿದ್ದೀನಿ. ಇದಿಷ್ಟು ಹಿರಿಯ MLC ಆಗಿರ್ತಕ್ಕಂಥ ಅಬ್ದುಲ್ ಜಬ್ಬಾರ್ ಅವರ ಮಾತುಗಳು. ನನ್ನ ವಿರುದ್ಧ ಬಂದಿರತಕ್ಕಂಥ ಆರೋಪಗಳಿಂದ ಸಾಕಷ್ಟು ಬೇಸರವಾಗಿದೆ, ಹೀಗಾಗಿ ನಾನು ರಾಜ್ಯ ಅಲ್ಪಸಂಖ್ಯಾತರ ಘಟಕದ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡ್ತಾ ಇದ್ದೀನಿ ಅನ್ನೋ ಒಂದು ಮಾತುಗಳನ್ನು ಹೇಳ್ತಾ ಇರುವಂಥದ್ದು. ಕ್ಯಾಮರಾಮನ್ ಶಿವ ಜೊತೆ ವೀರೇಶ್ ದಾನಿ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.